ನನ್ನ ಲೈಫಲ್ಲಿ ಯಾವತ್ತೂ ಬೇಜಾರಾಗಿರಲಿಲ್ಲ ಇಷ್ಟು. ನಿನ್ನೆ ಫ್ಲಾಶ್ ಬ್ಯಾಕ್. ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ಲರೂ ಹೆಂಗ್ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ದೇವ್ರು ನಿಂತಿದ್ದಾರೆ, ನಾವೆಲ್ಲ ಭಕ್ತಾದಿಗಳು. ಅವ್ರು ಹೆಂಗ್ ಹೇಳ್ತಾರೆ, ಹೆಂಗ್ ವರ ಕೊಡ್ತಾರೆ, ನಾವು ಹಂಗೆ ಕೇಳಬೇಕು ಅನ್ನೋದು. ನಾನು ಕೊನೆ ದಿನ ಹೇಳ್ತಿದ್ದೆ, ನಾನು ಹೆಲ್ಮೆಟ್ ಆಗೋಕ್ಕಿಂತ ಮುಂಚೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಕೊನೆ ದಿನ ಹೇಳ್ತಿದ್ದೆ, ನಾನು ಹೆಲ್ಮೆಟ್ ಆಗ ಸುದೀಪ್ ಅಣ್ಣ ಒಂದು ಮಾತು ಕೇಳ್ತಾರೆ, ಈ ವಾರ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಬಾತ್ರೂಮ್ ಅಲ್ಲಿ ಹೇಳ್ತೀನಿ, ನಾನು ತುಕ್ಕಲ್ಲಿ ಕೂತ್ಕೊಂಡಿರೋವಾಗ, ಅಣ್ಣ ಟಾಸ್ಕ್ ಆಡಿದ್ದೀನಿ, ಡೈಲಾಗ್ ಆಡಿದ್ದೀನಿ, ಸಾಂಗ್ ಆಡಿದೀವಿ, ಮುಚ್ಕೊಂಡಿರಪ್ಪ, ಡಾನ್ಸ್ ಆಡಿದೀವಿ, ಮಜಾ ಮಾಡಿದೀವಿ, ಇನ್ನೇನ್ ಮಾಡ್ಬೇಕು, ಒಂದು ಹೊಡಿಬೇಕು, ಮುಖ್ಯ ದ್ವಾರದಿಂದ ಆಚೆ ಹೋಗ್ಬೇಕು, ನೆಕ್ಸ್ಟ್ ವಾರ ಇದ್ರೆ ಅದನ್ನ ಮಾಡ್ಬಿಟ್ಟು ಹೋಗ್ತೀನಿ ಬೇಕಾದ್ರೆ ಸ್ವಲ್ಪ ಈ ಕಡೆ ನೋಡು ಕಂದ. ರಕ್ಷಕಲ್ಲ ಕಂಟೆಸ್ಟೆಂಟ್ ಹೆಸರು ಚೆನ್ನಾಗಿಟ್ಟಿರಿ, ದೇವ್ರು ನಿಮ್ಮನ್ನ ರಕ್ಷಕ. ಹೇಳ್ರಿ 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 ಏನಾದ್ರು. ಲೈಫಲ್ಲಿ ಯಾವತ್ತೂ ಬೇಜಾರಾಗಿರಲಿಲ್ಲ ಇಷ್ಟು. ನನ್ನ ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೀನು ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಬಗಳಲ್ಲ. ಯಾಕಂದರೆ ತುಂಬ ಚಿಕ್ಕವನು ನಾನು, ಲೈಫಲ್ಲಿ ತುಂಬ ಕಷ್ಟ ಬಿಟ್ಕೊಂಡು ಇಲ್ಲಿಗಂತ ಬಂದಿದ್ದೀನಿ. ನೀನಿನ್ನೂ ಪೀಚು ಚಿಕ್ಕ ಹುಡುಗಿ, ನೀನಿನ್ನೂ ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ. ಇಲ್ಲೋಡ ನನ್ನ ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಒಬ್ಬರು ಅನ್ನ ಕಿತ್ಕೊಂತಿದ್ದೀರ, ಒಬ್ರು ಮೋಸ ಮಾಡಿಲ್ಲ. ನಿಜವಾಗ್ಲೂ ಅದಕ್ಕೆ ಬೇಜಾರಾಗಿದ್ರೆ ಮತ್ತೊಮ್ಮೆ ಸಾರಿ ಕೇಳ್ತೀನಿ. ಈ ಡೆವಲಪ್ ಬೇಡ. ನನಗೆ ಯಾವುದೇ ಡ್ರಾಮಾ ಮಾಡೋಕ್ಕಾಗಲಿ, ಹಿಂದೆ ಒಂದು ಮುಂದೆ ಒಂದು ಬೂಟಾಟಿಕೆ ಮಾತಾಡೋಗಳು ಅದು ನನಗೆ ಬರಲ್ಲ. ಅಲ್ಲಿ ನಾನು ಹೇಳಿರೋದು ಒಂದೇ, ಇದು ನನ್ನ ಕರುಣಾಜನಕವಾದ ಕಥೆ ಲಚ್ಚ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.